ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಇವತ್ತಿನ ಜೀವನ ಶೈಲಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಮೊಬೈಲ್ ಫೋನ್ ಬಳಕೆ ಹೆಚ್ಚಾಗ್ತಾ ಇದೆ. ಕೆಲವರಿಗೆ ಇದು ಚಟವಾಗಿ ಪರಿಣಮಿಸಿದೆ. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಊಟ ಬೇಕಾದರೂ ಬಿಟ್ಟಿರ್ತಾರೆ, ಮೊಬೈಲ್ ಫೋನನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಇದು ಅಡಿಕ್ಟ್ ಆಗಿಬಿಟ್ಟಿದೆ. ಕೆಲವರು ರಾತ್ರಿ ಬೆಡ್ ಮೇಲೆ ಮಲಗಿದಾಗ ನಂತರವೂ ಫೇಸ್ಬುಕ್, ವಾಟ್ಸ್ಆ್ಯಪ್, ಯೂಟ್ಯೂಬ್ ನೋಡಿಕೊಂಡು ಚಾಟ್ ಮಾಡಿಕೊಂಡು ಇಮೇಲ್ ಚೆಕ್ ಮಾಡ್ಕೊಂಡು ಇರ್ತಾರೆ. ರಾತ್ರಿ ಹೊತ್ತು ನಿದ್ದೆ ಮಾಡುವ ಮೊದಲು ತಲೆಯ ಪಕ್ಕ ಇಲ್ಲವೇ ದಿಂಬಿನ ಕೆಳಗಿಟ್ಟು ಮಲಗುವಂತಹ ಅಭ್ಯಾಸ ಅನೇಕರಲ್ಲಿರುತ್ತೆ. ಇದರಿಂದ ಯಾವ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನೋದನ್ನು ಹೇಳ್ತೀವಿ. ಈ ಸ್ಟೋರಿನ ತಪ್ಪದೆ ನೋಡಿ. ಹೌದು, ಅನೇಕ ಮಂದಿ ಮಲಗುವ ವೇಳೆ ದಿನವಿಡೀ ಮೊಬೈಲ್ ಫೋನ್, ಕಂಪ್ಯೂಟರ್ ಬಳಸುವ ಅಭ್ಯಾಸವನ್ನು ಹೊಂದಿರ್ತಾರೆ. ಇನ್ನು ಕೆಲವರಿಗೆ ಇದು ಅನಿವಾರ್ಯ ಕೂಡ ಆಗಿರುತ್ತೆ. ಆದರೆ ಇದರಿಂದ ಕಣ್ಣಿಗೆ ಮಾತ್ರವಲ್ಲ, ನಿಮ್ಮ ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಡಿಜಿಟಲ್ ಐ ಸ್ಟ್ರೇನ್ ಎಂಬ ಪದವನ್ನು ಕೇಳಿರ್ತೀರಿ. ಇದು ಕೇವಲ ಕಣ್ಣಿನ ಆಯಾಸವಲ್ಲ, ಹೃದಯ ಸಂಬಂಧಿ ಸಮಸ್ಯೆಯವರೆಗೆ ಆರೋಗ್ಯವನ್ನು ಕೆಡಿಸಬಹುದು ಅಂತ ವೈದ್ಯರ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇನ್ನು ವೈದ್ಯರ ಪ್ರಕಾರ ಡಿಜಿಟಲ್ ಐ ಸ್ಟ್ರೇನ್ ಅನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ. ಕಣ್ಣಿನ ಆಯಾಸ, ಡ್ರೈ ಐ ಸಮಸ್ಯೆ, ತಲೆನೋವು, ಕಿರಿಕಿರಿ ಇವು ಈ ಸಮಸ್ಯೆಯ ಲಕ್ಷಣಗಳಾಗಿವೆ. ಸಾಮಾನ್ಯವಾಗಿ ಈ ಲಕ್ಷಣಗಳು 7 ರಿಂದ 8 ಗಂಟೆಗಳ ಕಾಲ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಸುವವರಲ್ಲಿ, ಐಟಿ ಉದ್ಯೋಗಿಗಳಲ್ಲಿ, ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಲ್ಲಿ ಕಂಡುಬರುತ್ತೆ. ದೀರ್ಘಕಾಲ ಕಂಪ್ಯೂಟರ್ ಬಳಕೆ, ಸೂಕ್ತವಲ್ಲದ ಭಂಗಿಯಲ್ಲಿ ಕೂರೋದು, ಕಣ್ಣಿನ ರೆಪ್ಪೆ ಬಡಿತದಲ್ಲಿ ದೀರ್ಘ ಅಂತರ ಇವುಗಳಿಂದ ಡಿಜಿಟಲ್ ಐ ಸ್ಟ್ರೇನ್ ಸಮಸ್ಯೆ ಉಂಟಾಗುತ್ತೆ. ಇನ್ನು ರಾತ್ರಿ ಮಲಗುವ ಸಮಯದಲ್ಲಿ ದೀರ್ಘಕಾಲ ಮೊಬೈಲ್ ಬಳಕೆಯಿಂದ ಮೆಲಟೋನಿನ್ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ನಿದ್ರೆಯ ಗುಣಮಟ್ಟದ ಹಾಗೂ ಸ್ಕಾರ್ಡಿಯನ್ ರಿಥಮ್ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಇನ್ನು ರಾತ್ರಿ ಮಲಗುವ ಸಮಯದಲ್ಲಿ ದೀರ್ಘಕಾಲ ಮೊಬೈಲ್ ಬಳಕೆಯಿಂದ ಮೆಲಟೋನಿನ್ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ನಿದ್ರೆಯ ಗುಣಮಟ್ಟದ ಹಾಗೂ ಸರ್ಕಾರ್ಡಿಯನ್ ರಿಥಮ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ನಿದ್ರಾಹೀನತೆ, ಹೃದಯ ಸಂಬಂಧಿ ಸಮಸ್ಯೆ ಹಾಗೂ ಡಯಾಬಿಟಿಸ್ಗೆ ಇದು ಕಾರಣ ಆಗುತ್ತೆ. ಮೊಬೈಲ್ನಿಂದ ಹೊರಹೊಮ್ಮುವಂತಹ ಬ್ಲೂ ಲೈಟ್ ಮೆಲಟೋನಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವ ಮೂಲಕ ನಿದ್ರೆಯ ವ್ಯವಸ್ಥೆ ಹಾಗೂ ಸಂಪೂರ್ಣ ಆರೋಗ್ಯವನ್ನು ಇದು ಕೆಡಿಸುತ್ತೆ. ಇದರ ಜೊತೆಗೆ ಮಯೋಪಿಯಾ ಮತ್ತು ತಲೆನೋವಿನ ಸಮಸ್ಯೆಯೂ ಕೂಡ ಹೆಚ್ಚಾಗುತ್ತೆ. ಆದರೆ ದೀರ್ಘಕಾಲ ಕಂಪ್ಯೂಟರ್ ಪರದೆ ಮತ್ತು ಮೊಬೈಲ್ ಬಳಕೆ ಕೆಲವು ವೃತ್ತಿಯಲ್ಲಿ ಅನಿವಾರ್ಯವಾಗಿರೋದ್ರಿಂದ ನಿತ್ಯದ ಕೆಲಸದಲ್ಲಿ ಕೆಲವು ಬದಲಾವಣೆಗಳು ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗುತ್ತೆ. ಇನ್ನು ಇದಕ್ಕೇನು ಪರಿಹಾರ, ಯಾವ ರೀತಿಯಾಗಿ ನಾವು ಈ ಮೊಬೈಲ್ ಅಡಿಕ್ಟ್ ಅನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು, ಆ ಪರಿಹಾರವೇನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಇನ್ನು 20-20-20 ಅಂದರೆ ಈ ನಿಯಮವನ್ನು ನೀವು ಪಾಲಿಸಬೇಕು. 20 ನಿಮಿಷ ಕೆಲಸದ ನಂತರ 20 ಸೆಕೆಂಡ್ ಬ್ರೇಕ್ ತಗೊಂಡು 20 ಅಡಿ ದೂರದ ವಸ್ತುವನ್ನು ನೋಡುವ ಅಭ್ಯಾಸ ಮಾಡಿ. ಇದರಿಂದ ಕಣ್ಣಿನ ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತವೆ. ಕಂಪ್ಯೂಟರ್ ಪರದೆ ಮತ್ತು ನಿಮ್ಮ ಕಣ್ಣಿನ ನಡುವೆ ಏಕಮಟ್ಟದ ಅಂತರ ಬೇಡ. ಕಂಪ್ಯೂಟರ್ ಪರದೆ ಕಣ್ಣಿನ ಅಳತೆಗಿಂತ ತಗ್ಗಿನಲ್ಲಿರಲಿ. ಇದರಿಂದ ಕಣ್ಣಿನ ರೆಪ್ಪೆ ಅರ್ಧ ಮುಚ್ಚಿದ್ರೆ ಕಣ್ಣಿಗೆ ಅಗತ್ಯವಾದ ತೇವಾಂಶ ಸಿಗೋದಕ್ಕೆ ಸಹಾಯವಾಗುತ್ತೆ. ಒಟ್ಟಾರೆಯಾಗಿ ರಾತ್ರಿ ಮಲಗುವ ಮುನ್ನ ಮೊಬೈಲ್ ಬಳಕೆ ನಿದ್ರೆಯ ಗುಣಮಟ್ಟವನ್ನು ತೀವ್ರವಾಗಿ ಹಾಳು ಮಾಡುತ್ತೆ. ಮೆಲಟೋನಿನ್ ಹಾರ್ಮೋನ್ ಸಹಿಸುವಿಕೆಯನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಕಣ್ಣಿನ ಆಯಾಸ, ತಲೆನೋವು ಹಾಗೂ ಮಾನಸಿಕ ಒತ್ತಡಕ್ಕೆ ಕಾರಣ ಆಗುತ್ತೆ. ಸ್ಕ್ರೀನ್ನಿಂದ ಹೊರಹೊಮ್ಮುವ ನೀಲಿ ಬೆಳಕು ನಿದ್ರೆಯ ಚಕ್ರವನ್ನು ಅಡ್ಡಿಪಡಿಸುತ್ತೆ. ಆದ್ದರಿಂದ ಮಲಗುವ 1 ಗಂಟೆ ಮುನ್ನ ಫೋನ್ ದೂರವಿಡೋದು ಉತ್ತಮ. ಇದು ನಮ್ಮ ಕಳಕಳಿ ಕೂಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.